ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಉಷಾ ಪಿ. ರೈ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 59. ಪುಸ್ತಕದ ಹೆಸರು ಉತ್ತರಣ. ಲೇಖಕರು ಉಷಾ ಪಿ. ರೈ. ಅಭಿಪ್ರಾಯ ವಿಜಯ ಎಸ್. ಪಿ. ಓದುತ್ತಿರುವವರು ಪಲ್ಲವಿ ಎಂ. ಆರ್. ವಸ್ತು ಪ್ರಧಾನಕ್ಕಿಂತ ವ್ಯಕ್ತಿ ಪ್ರಧಾನ ದೃಷ್ಟಿಕೋನದಿಂದ ರಚಿತವಾದ ಕಾದಂಬರಿ ಉತ್ತರಣ. ಕಥೆಗಳು 10ರ ಜೊತೆ 11 ಎಂದು ಬಂದು ಹೋಗಬಹುದು. ಆದರೆ ಕಥೆಯೊಳಗಿನ ವ್ಯಕ್ತಿ ಅಥವಾ ಪಾತ್ರ ನಮ್ಮ ಬದುಕಿನೊಂದಿಗೆ ಎಷ್ಟರ ಮಟ್ಟಿಗೆ ಸಮೀಕರಣವಾಗುತ್ತದೆ, ಎಷ್ಟರ ಮಟ್ಟಿಗೆ ಆ ಪಾತ್ರ ನಮ್ಮವರೇ ಎನ್ನುವಂತೆ ನಮ್ಮಲ್ಲಿ ಉಳಿಯುತ್ತದೆ ಎನ್ನುವುದು ಮುಖ್ಯ. ಹೀಗಿದ್ದಾಗ ಕಥೆಯನ್ನು ಓದಿ ಸರಿಸಬಹುದು. ಆದರೆ ಪಾತ್ರವನ್ನು ಹಾಗೆ ಮಾಡಲಾಗದು. ಕೇವಲ ಸುಂದರ ತರುಣ ತರುಣಿಯರ ಸುತ್ತ ಕಥೆ ಹೆಣೆಯದೆ ನಿವೃತ್ತಿ ಹೊಂದಿದ, ಒಳಗಿನ್ನೂ ಅಂತಃಸತ್ವ ಹುದುಗಿರುವ ನಡುವಯಸ್ಸಿನ ಪಾತ್ರ ಅಥವಾ ವ್ಯಕ್ತಿಯ ಅಂತರ್ಗತ ತಲ್ಲಣ, ಚಿಂತನೆ, ಚಿಂತೆಗಳ ಸುತ್ತ ಈ ಕಾದಂಬರಿಯ ಚಿತ್ರಣವಿರುವುದು ಸ್ತುತ್ಯಾರ್ಹ ಎಂದಿದ್ದಾರೆ ಖ್ಯಾತ ಸಾಹಿತಿ ಕೆ.ಟಿ. ಗಟ್ಟಿ ಅವರು ಈ ಪುಸ್ತಕದ ಮುನ್ನುಡಿಯಲ್ಲಿ. ಈ ಮಾತುಗಳು ನಿಜವೆನ್ನುವುದು ಕಾದಂಬರಿ ಓದಿದಾಗ ಓದುಗರಿಗೆ ಅರ್ಥವಾಗುತ್ತದೆ. ಮಧ್ಯಮ ವರ್ಗದವರ ಆರ್ಥಿಕ ಅನಾನುಕೂಲ, ಅದನ್ನು ಬೆಂಬೆತ್ತಿ ಬರುವ ಬದುಕಿನ ಹೋರಾಟದಲ್ಲಿ ಹೈರಾಣಾಗುವವರನ್ನು ನಮ್ಮ ಸುತ್ತಮುತ್ತ ಸಾಕಷ್ಟು ಕಾಣುತ್ತೇವೆ. ಆ ಒಳತೋಟಿಯೇ ಇಲ್ಲಿ ಕಥೆಯಾಗಿ ಮೂಡಿದೆ. ಕಥೆಯಲ್ಲ, ಇದು ಜೀವನ ಎನ್ನುವಂತೆ. ಕಥೆ ಹೀಗೆ ಸಾಗುತ್ತದೆ. ನಿವೃತ್ತ ರಾಮಕೃಷ್ಣಯ್ಯನವರಿಗೆ 5 ಜನ ಮಕ್ಕಳು, 3 ಹೆಣ್ಣು 2 ಗಂಡು. ಈಗ ಹಿರಿಮಗಳು ಅನುರಾಧಾಳ ಮದುವೆ ನಿಶ್ಚಯವಾಗಿದೆ. ಈ ಕಥೆಯಲ್ಲಿ ವರದಕ್ಷಿಣೆಯ ಪ್ರಸ್ತಾಪ ಬಹಳವಾಗಿದೆ. ಇದೇ ಕಾರಣ ಕುಟುಂಬಕ್ಕೆ ಸಾಕಷ್ಟು ಸಂಕಷ್ಟ ತಂದೊಡ್ಡಿತು. ರಾಮಕೃಷ್ಣಯ್ಯನವರು ತಮ್ಮಲ್ಲಿರುವ ನಿವೃತ್ತಿಯ ಹಣ ಮತ್ತು ಉಳಿತಾಯದ ಹಣ ಬೇರೆಯ ಹೆಣ್ಣು ಮಕ್ಕಳ ವಿವಾಹಕ್ಕೆ ಇದ್ದರೆ ಒಳಿತು ಎನ್ನುವ ಮುಂದಾಲೋಚನೆಯಲ್ಲಿ ಹಿರಿಯ ಮಗ ಆನಂದನಿಗೂ ಹೆಣ್ಣು ನೋಡಲು ಆರಂಭಿಸಿದರು. ಅವರ ಯೋಚನೆ, ಸೊಸೆ ಕಡೆಯಿಂದ ಬರುವ ವರದಕ್ಷಿಣೆಯನ್ನು ಅನುರಾಧಾಳ ವಿವಾಹದ ವರದಕ್ಷಿಣೆಯಾಗಿ ಕೊಟ್ಟರೆ ತನ್ನ ಹಣ ಉಳಿತಾಯವಾಗಿ ಮುಂದಿನ ಜವಾಬ್ದಾರಿಗಳಿಗೆ ಪ್ರಯೋಜನವಾಗುತ್ತದೆ ಎಂಬುದು. ಆದರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆದಿತ್ತು ಎನ್ನುವಂತೆ ಆನಂದ ಅದಾಗಲೇ ಆಂಗ್ಲೋ ಇಂಡಿಯನ್ ಹುಡುಗಿಯೊಬ್ಬಳನ್ನು ಮದುವೆಯಾಗಲು ಒಪ್ಪಿ ಇವರ ಕನಸಿಗೆ ತಣ್ಣೀರೆರಚಿ ಬಿಟ್ಟ. ವಿಧಿಯಿಲ್ಲ, ವಿವಾಹದಲ್ಲಿ ರಾಮಕೃಷ್ಣಯ್ಯನವರ ಉಳಿತಾಯ ಕರಗಿತು. ಅನುರಾಧ ಒಳ್ಳೆಯ ಮನೆಯನ್ನೇ ಸೇರಿದಳು. ಮನೆಗೆ ಆನಂದನ ಪತ್ನಿಯೂ ಬಂದಾಯಿತು. ಆದರೆ ಈ ಮನೆಯಲ್ಲಿ ಈಗ ಸಾರವೇ ಇಲ್ಲದಂತಾದ ಸಂಸಾರವಾಯಿತು. ಕಾರಣ, ಹಿಂದೂ ಧರ್ಮವನ್ನು ಬಲವಾಗಿ ಮೆಚ್ಚಿಕೊಂಡಿದ್ದ ಸುಶೀಲಮ್ಮ ಸಂಕುಚಿತ ಮನದವರಲ್ಲವಾದರೂ ಕ್ರಿಶ್ಚಿಯನ್ ಸೊಸೆಯನ್ನು ಒಪ್ಪಿಕೊಳ್ಳುವುದು ಕಷ್ಟವಾಯಿತು. ಹಾಗಾಗಿ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವ ಪ್ರಯತ್ನವನ್ನೇ ಮಾಡದೆ ಅಸಮಾಧಾನದ ವಾತಾವರಣದಲ್ಲಿ ಬಂಧಿತರಾಗಿಬಿಟ್ಟರು ಎಲ್ಲರೂ. ಆನಂದ ಪ್ರೀತಿಸಿ ಮದುವೆಯಾದರೂ ಅವನ ಕೆಲಸದ ಒತ್ತಡದಲ್ಲಿ ತಡವಾಗಿ ಬರುತ್ತಾ ಪತ್ನಿಯನ್ನು ಮನೆಯವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಹಕರಿಸಲೇ ಇಲ್ಲ. ಒಟ್ಟಿನಲ್ಲಿ ಒಂದು ಹೊಗೆ ಮುಚ್ಚಿದ ವಾತಾವರಣದಲ್ಲಿ ಈ ಕುಟುಂಬ ನಲುಗತೊಡಗಿತ್ತು. ವಾರದ ಮಟ್ಟಿಗೆ ಅನುರಾಧ ಪತಿ ಶಂಕರರೊಡನೆ ತವರಿಗೆ ಬಂದಳು. ಅನುರಾಧಳ ಉಪಸ್ಥಿತಿಯಲ್ಲಿ ಮಾತ್ರ ಅತ್ತೆ, ಸೊಸೆ, ನಾದಿನಿಯರು ಎಲ್ಲರೂ ಬೆರೆತರು. ಆದರೆ ಇದು ಅಲ್ಪ ಕಾಲದ್ದು. ಅನುರಾಧ ಗಂಡನೊಡನೆ ಹೊರಟು ಹೋದ ನಂತರ ಮತ್ತೆ ಮನೆಯಲ್ಲಿ ನೀರವ ಮೌನ ಮುಸುಕಿತು. ಇದಕ್ಕೆ ಸರಿಯಾಗಿ ಆನಂದನಿಗೆ ದೂರದ ಗುಲ್ಬರ್ಗಕ್ಕೆ ವರ್ಗವಾದಾಗ ಬೇಡದ ಬಂಧುಗಳಿಂದ ಬಿಡುಗಡೆ ಹೊಂದಿದಂತೆ ಪತ್ನಿಯೊಡನೆ ಹೊರಟು ಹೋಗಿಯೇ ಬಿಟ್ಟ. ಈ ಗೊಡವೆಗಳೇ ಬೇಡವೆಂದು. ಅನುರಾಧ ತಂಗಿ ಪೂರ್ಣಿಮಾ 600 ರೂಪಾಯಿ ಸಂಬಳದ ಬ್ಯಾಂಕ್ ಕೆಲಸಕ್ಕೆ ಸೇರಿದಳು, ಮನೆಗಷ್ಟು ಸಹಾಯವಾಗಲಿ ಎಂದು. ಇದನ್ನು ತಿಳಿದ ಮೇಲಂತೂ ಆನಂದ ಕಳಿಸುತ್ತಿದ್ದ ಅಲ್ಪ ಹಣವನ್ನು ನಿಲ್ಲಿಸಿಬಿಟ್ಟ. ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಎನ್ನುವಂತೆ ಅನುರಾಧ ಗರ್ಭಿಣಿಯೂ ಆದಾಗ ಸಂಗತಿ ತಿಳಿದು ಹೆತ್ತವರಿಗೆ ಸಂತಸವಾದರೂ ಎದುರಾಗುವ ಖರ್ಚನ್ನು ನೆನೆದು ರಾಮಕೃಷ್ಣಯ್ಯ ತಳಮಳಗೊಂಡರು. ಇತ್ತ ಕೊನೆಯ ಮಗ ಅಚಲನಿಗೆ ಮನೆಯ ಆತಂಕಗಳು ನಿಚ್ಚಳವಾಗಿ ಅರ್ಥವಾಯಿತು. ಮುಂದಿನ ಹೆಚ್ಚಿನ ಓದು ತಂದೆಗೆ ಹೊರೆಯಾಗುವುದು ಎನ್ನುವ ಕಾರಣದಿಂದ ತನಗಿಷ್ಟವಾದ ವಾಯುಸೇನೆಯ ತರಬೇತಿಗೆ ಹೋಗುವ ಪ್ರಯತ್ನದಲ್ಲಿ ಯಶಸ್ವಿಯಾದ. ಅಲ್ಲಿಂದ ಟ್ರೈನಿಂಗ್ಗೆ ಬರಲು ಒಪ್ಪಿಗೆಯನ್ನು ಪಡೆದಿದ್ದೇನೆ ಎಂದಾಗ ತಂದೆ ತಾಯಿ ಹೈರಾಣಾಗಿ ಬಿಟ್ಟರು. ಈ ಮಗನು ತಮ್ಮಿಂದ ದೂರವಾಗುತ್ತಿದ್ದಾನೆ ಎಂದು. ಕಾಲ ಯಾರನ್ನೂ ಕಾಯದು. ಹೆತ್ತವರ ವಿರೋಧವನ್ನು ಲೆಕ್ಕಿಸದೆ ಅಕ್ಕನ ಶಿಫಾರಸ್ಸಿನಿಂದ ವಾಯುಸೇನೆಯ ಸೇವೆಯೆಡೆ ಮುಖ ಮಾಡಿಬಿಟ್ಟ ಅಚಲ. ಮನೆಯನ್ನು ಮೊದಲಿನಂತೆ ನಿರಮ್ಮಳವಾಗಿ ಇರಿಸಬೇಕೆನ್ನುವ ಬೃಹದಾಸೆ ಅನುರಾಧಳದು. ಆದರದು ಸಾಧ್ಯವೇ? ಇಂದಿನ ಈ 10 ಸಮಸ್ಯೆಗಳಲ್ಲಿ ನೊಂದು ಬಳಲಿ ಕುಳಿತಿರುವ ರಾಮಕೃಷ್ಣಯ್ಯನವರ 108 ಯೋಚನೆಗಳಿಗೆ ಪರಿಹಾರ
ಅಚಲನು ಹೊರಟು ಹೋದನೆಂದು ಕಂಗಾಲಾಗಿ ಕುಳಿತಿರುವ ಪತ್ನಿ ಸುಶೀಲಮ್ಮನ ಮನಸ್ಥಿತಿ. ಪೂರ್ಣಿಮಾಗೆ ವಿವಾಹವಾಗಿ ತನ್ನ ಸಂಸಾರವನ್ನು ಕಟ್ಟಿಕೊಳ್ಳುವ ಆಸೆ ಇದ್ದರೂ ತವರಿನ ಈ ಕಷ್ಟದಲ್ಲಿ ಕೆಲಸ ಬಿಡಲಾದೀತೆ. ನಿರುಪಮ ಇನ್ನೂ ಓದಬೇಕಿದೆ. ಈ ನಡುವೆ ಆನಂದನಂತೆ ಅಚಲನು ಇಂತಹ ಸಂಕಷ್ಟ ಕಾಲದಲ್ಲಿ ಹೆತ್ತವರನ್ನು ತೊರೆದು ಹೋಗಿಬಿಟ್ಟನೆ. ವಾಯುಸೇನೆಯಲ್ಲಿ ಅಚಲ ಕಂಡ ಕನಸು ನನಸಾಯಿತೆ. ಹೀಗೆ ಈ ಮುಸ್ಸಂಜೆಯ ದಿನಗಳಲ್ಲಿ ರಾಮಕೃಷ್ಣಯ್ಯನಂಥ ಮಧ್ಯಮ ವರ್ಗದ ಸದ್ಗೃಹಸ್ಥ ವ್ಯಕ್ತಿ ಸಮಸ್ಯೆಗಳ ಸಿಕ್ಕಲ್ಲಿ ಸಿಕ್ಕಿಬಿಟ್ಟರು. ಸಿಕ್ಕಿದವರು ಮೇಲೆದ್ದರೆ ಎಲ್ಲವನ್ನು ತಿಳಿಯಲು ಉಷಾ ಮೇಡಮ್ ಅವರ ಬರೆದ ಈ ಉತ್ತರಣ ಕಾದಂಬರಿ ಓದಬೇಕು. ಒಂದು ಮೌಲ್ಯಾಧಾರಿತ ಕೃತಿ ಇದಾಗಿದೆ. ಇಲ್ಲಿಯ ಶೀರ್ಷಿಕೆ ಉತ್ತರಣ ಎನ್ನುವ ಪದ ನಮಗೆ ಸ್ವಲ್ಪ ಅಪರಿಚಿತ ಅಲ್ಲವೇ? ಇದರ ಅರ್ಥ ಏನು ಎಂದು ಲೇಖಕಿಯೇ ಈ ಪದದ ಅರ್ಥವನ್ನು ಮುನ್ನುಡಿಯಲ್ಲಿ ತೆರೆದಿಟ್ಟಿದ್ದಾರೆ. ಅದು ಏನೆಂದು ತಿಳಿಯಬೇಕೆ? ಓದಿ ಈ ಕಾದಂಬರಿಯನ್ನು. ಧನ್ಯವಾದಗಳು.